ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ತರನೇ ಮತ್ತೊಂದು ಕೊಲೆ ಕೃತ್ಯ ಅತ್ಯಂತ ಖಂಡನೀಯ. ಅಂದಪ್ಪ ಕೋಳೂರ್ ಆಗ್ರಹ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಮಾಸುವ ಮುನ್ನವೇ ತಿಂಗಳೊಳಗೆ ಅಂಜಲಿ ಅಂಬಿಗರ ಎಂಬ ಯುವತಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿಯವರ ಮನೆಗೆ ನುಗ್ಗಿ ಮತ್ತೊಂದು ಕೊಲೆ ಕೃತ್ಯ ಎಸಗಿದ ಪಾಪಿಗೆ ಸರ್ಕಾರ ಕೂಡಲೇ ಎನ್ಕೌಂಟರ್ ಮಾಡಬೇಕು, ಇಂಥವರಿಗೆ ರಾಜ್ಯ ಸರ್ಕಾರ ಎನ್ಕೌಂಟರ್ ಆದೇಶ ಹೊರಡಿಸಬೇಕು ಎಂದು ಖಂಡಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಅತ್ಯಂತ ಖಂಡನೀಯ ಎಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದರು. ನೇಹಾ ನಿರಂಜನ್ ಹಿರೇಮಠ್ ಇವರು ನಿವಾಸಕ್ಕೆ ಮೇ 9ರಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿ ಬಂದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಇಂತಹ ಕೊಲೆ ಘಟನೆ ನಡೆಯುತ್ತಲೇ ಇದೆ. ಇದನ್ನು ತಡೆಗಟ್ಟಲು ಈ ಸರ್ಕಾರಕ್ಕೆ ಆಗುತ್ತಾ ಇಲ್ಲ ಎನ್ನುವ ಪ್ರಶ್ನೆ ರಾಜ್ಯದ ಜನರಲ್ಲಿ ಮೂಡಿ ಬಂದಿದೆ. ಕಾರಣ ಈ ತಿಂಗಳೊಳಗೆ 2ನೇ ಕೊಲೆ ನೇಹಾ ಹಿರೇಮಠ ಕೊಲೆ ನಂತರ ಅಂಜಲಿಯ ಕೊಲೆ ನೆತ್ತರ ಹರಿದಿದೆ ಎಂದರೆ ಹಡದ ಕುಟುಂಬಸ್ಥರ ಕರಳಿಗೆ ಎಷ್ಟು ನೋವಾಗಿರಬಹುದು. ಈ ಕೊಲೆ ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ಗುಡಿ ಓಣಿ ನಿವಾಸಿ ಅಂಜಲಿ ಅಂಬಿಗರ ವಯಸ್ಸು 20 ಎಂಬಾಕೆಯ ಸಾವಿಗೀಡಾದ ಯುವತಿಯಾಗಿದ್ದು, ಈಕೆಗೆ ಅದೇ ಏರಿಯಾದ ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ್ 21 ವಯಸ್ಸಿನ ಯುವಕ 4 ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಎಂದು ಮಾಧ್ಯಮದಲ್ಲಿ ಬಂದಿದೆ. ವಿಶ್ವ ಎಂಬಾತ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ತನ್ನನ್ನ ಪ್ರೀತಿಸು ಎಂದು ಪೀಡಿಸುತ್ತಿದ್ದಂತೆ. ಆದರೆ ಅಂಜಲಿ ಪ್ರೀತಿನ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳಬೆಳಗ್ಗೆ ಗುಡಿಓಣಿಯಲ್ಲಿ ಅಂಜಲಿ ಮನೆ ಇರುವ ನಿವಾಸಕ್ಕೆ ನುಗ್ಗಿದ ಯುವಕ ಮನೆಯ ಕದ ಬಡಿದು ಎಬ್ಬಿಸಿದಾಗ ಅಂಜಲಿ ಕದ ತೆಗೆಯಲು ಹೊರಗೆ ಬರುತ್ತಿದ್ದಂತೆ ಏಕಾಏಕಿ ಅಂಜಲಿ ಹೊಟ್ಟೆಗೆ 4 ಬಾರಿ ಚಾಕುವಿನಿಂದ ಹಿರಿದು ಕೊಲೆ ಮಾಡಿ ಅಂಜಲಿ ಮನೆಯ ನಿವಾಸದಿಂದ ಪರಾರಿಯಾಗಿದ್ದಾನೆ. ಈ ರೀತಿ ಎಂದರೆ ಕೂಡಲೇ ಇಂತಹ ಆರೋಪಿಯನ್ನು ಸರ್ಕಾರ ಎನ್ಕೌಂಟರ್ ಮಾಡಬೇಕು, ಇಂಥವರಿಗೆ ರಾಜ್ಯ ಸರ್ಕಾರ ಎನ್ಕೌಂಟರ್ ಆದೇಶ ಹೊರಡಿಸಬೇಕು. ಇದಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೂ ಗೃಹ ಇಲಾಖೆಯ ಎನ್ಕೌಂಟರ್ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆಯೇ? ಇದಕ್ಕೆ ಕಾರಣವೆಂದರೆ ಅಂದು ನೇಹಾ ಹಿರೇಮಠ ಅವರನ್ನು ಕೊಲೆ ಮಾಡಿದ ಪಾಪಿ ಫಯಾಜ್ನನ್ನ ಎನ್ಕೌಂಟರ್ ಮಾಡಿದ್ರೆ ಈಗ ಈ ಹುಡುಗಿಯ ಕೊಲೆ ಆಗ್ತಿರ್ಲಿಲ್ಲ. ಇದನ್ನ ತಿಳಿದುಕೊಳ್ಳಿರಿ ಎಂದು ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಮಾತನಾಡಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಗೋನಲ್, ರೈತ ಸಂಘದ ರಾಜ್ಯ ಉಸ್ತುವಾರಿ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ್, ಕುಕನೂರು ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ, ರಾಜು ಕಟ್ಟಿಮನಿ ಸೇರಿದಂತೆ ಇನ್ನಿತರರು ಇದ್ದರು. ವರದಿಗಾರರು ದೇವು ಕುಂಚಬಾಳ್. ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಎರೆಯಲ್ಲಿ ಅಂಜಲಿಯನ್ನ ಇವತ್ತು ಕೊಲೆ ನಡೆದಿದೆ. ಅಂದ್ರೆ ಇವತ್ತು ಯುವಕ ಪ್ರೀತಿ ಮಾಡೋಂಥ ಪ್ರೀತಿ ನಿರಾಕರಿಸಿದ್ದಕ್ಕೆ ಅವ್ರು ಬೆಳಗ್ಗೆ ಒಂದು ಸ್ನೇಹ ಹೇಗೆ ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ ಅಲ್ಲದೇನೆ ಮತ್ತು ಹೊಳ್ಳಿ ಅವನಿಗೆ ಆ ಪ್ರೀತಿ ನಿರಾಕರಿಸಿದ್ಕ ಸೀದಾ ಅಂಜಲಿಯನ್ನು ಹುಡುಗಿಯರ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರು ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಿಲಾಗ ತಟ್ಟಿ ಅವ್ರು ಒಂದು ಬಾಗಲ ತೆಗೆಯೋದ್ರ ಹತ್ರಗನ 4 ಬಾರಿ ಚಾಕುಲಿಂದ ಚುಚ್ಚಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದನ ಪರಾರಿಯಾಗಿದ್ದಾನೆ. ಅವತ್ತು ಇನ್ನೂ ಸಿಕ್ಕಿಲ್ಲ ಅವ್ರು ಎಲ್ಲಿದ್ದಾನ ಅನ್ನೋದು ಅವ್ರಿಗೆ ಇನ್ನೂ ಪೊಲೀಸ್ ಇಲಾಖೆ ಹೇಳಿಲ್ಲ. ಅವ್ರ ಕೂಡಲೇ ಅವ್ರನ್ನ ಏನಿಲ್ಲಿದ್ರು 24 ಗಂಟೆದಾಗ ಹಿಡಿದು ಅವನ ಮೇಲೆ ಎನ್ಕೌಂಟರ್ ಮಾಡಬೇಕು. ಇವತ್ತು ಅದೇ ಏರಿಯಾದಾಗ ನೇಹಾ ಹಿರೇಮಠ ಅವ್ರಿಗೆ ಆಯಿತು, ಅವ್ರಿಗೆ ಕೂಡಲೇ ಅವ್ರಿಗೆ ಇನ್ಕೌಂಟರ್ ಮಾಡಿದ್ರ ಫಯಾಜ್ ನಮಗೆ ಇನ್ಕೌಂಟರ್ ಮಾಡಿದ್ರ ಇಂಥ ಕೊಲೆ ಆಗ್ತಿರ್ಲಿಲ್ಲ. ಇವತ್ತು ಇದು ಮೇಲಿಂದ ಮೇಲೆ ಇನ್ಕೌಂಟರ್ ಮಾಡಲಾರ್ಕ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ್ಕೆ ಅಲ್ಲಿ ಹುಬ್ಬಳ್ಳಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನ ನಿರ್ಲಕ್ಷ್ಯ ವಹಿಸಿದಕ್ಕೆ ಇವತ್ತು ಗೃಹ ಸಚಿವರು ಗೃಹ ಇಲಾಖೆ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ. ಈಗ ಆಲ್ರೆಡಿ ಇವತ್ತು ನೇಹಾ ಹಿರೇಮಠ ರಾಜ್ಯಾದ್ಯಂತ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡೈತಿ. ಇವತ್ತು ಇದು ಕೂಡ ಇನ್ನೂ 1 ತಿಂಗಳು ಕಳೆದಿಲ್ಲ, ಅವರು ಸುದ್ದಿ ಮಾಸಿಲ್ಲ ಅಂಥದ್ದು. ಇವತ್ತು ಅವ್ರನ್ನ ಹೋಗಿ ನಾನು ಮೊನ್ನೆ ಇವತ್ತು ಮೇ 9ಕ್ಕೆ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೀನಿ. ಹಿರೇಮಠರು ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದೀನಿ. ಅವರೆಲ್ಲ ಅದು ಮಾತಾಡ್ಸಿ ಬಂದು 4 ದಿನ ಆಗಿಲ್ಲ. ಇವರು ಅಂಜಲಿಯನ್ನು ಇವತ್ತೊಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು. ಅವತ್ತು ಐತಿ ಇವತ್ತು ಹಿಂಗೆ ಮಾಡ್ತಾರಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳಿ ಹೋದ್ರೂ ಯಾರೂ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತನ್ನು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ. ಆದ್ರೆ ಇವತ್ತು ಸರ್ಕಾರ ಏನು ಮಾಡ್ಬೇಕಂದ್ರೆ ಇಂಥವ್ರನ್ನ ಹುಡುಕಿ
ಇನ್ಕೌಂಟರ್ ಮಾಡಿ ಇವತ್ತು ಇನ್ಕೌಂಟರ್ ಮಾಡಿಬಿಟ್ನೆ ಅಂದ್ರೆ ಅವ್ರು ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆ ನಡೆಯೋಲ್ಲ. ಇನ್ಕೌಂಟರ್ ಮಾಡೋದು ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಇನ್ಕೌಂಟರ್ ಆದೇಶ ಹೊರಡಿಸ್ಬೇಕು. ಇಂಥ ಇವತ್ತು ಬದುಕಾಕ ಮಾಡಾಕ ಇದಾಗತ್ತೆ. ಶಾಲೆಗೆ ಹೋಗೋದಾಗ ಅಡ್ಡಾಡೋದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋ ಅಂತ ಹಂತಕ್ಕೆ ಬಂದೈತೆ ಅಂತ ಹಿಂದೆ ನಮ್ಮ ಬ್ರಿಟಿಷರ ಕಾಲದಾಗ ಇವತ್ತು ಕೊಲೆ ಎಲ್ಲಿ ಯಾರನ್ನ ಬೇಕಾದ್ರೂ ಕೊಲೆ ಮಾಡೋಂಥ ಸ್ಥಿತಿ ಇತ್ತು. ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕರು ಸ್ವಾತಂತ್ರ್ಯ ಇವತ್ತು ಇದ್ದು ಕೂಡ ಇಂಥ ಸ್ವತಃ ಏನಾಗುತ್ತೆ ಅಂದರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗನೂ ಅದೇ ರೀತಿ ಆಳ್ಕೆ ಆಳೋಂಥ ಸ್ಥಿತಿಯೊಳಗೆ ಈ ಜನರದಾಗೈತಿ. ಜನರು ಬದುಕೋದಾಗ ಇವತ್ತು ಬಳೆ ಮಾಡೋದಾಗ ಹೆಣ್ಮಕ್ಳು ಮುಂದೆ ಒಬ್ಬರ ಅಡ್ಡಾಡ್ತಿರ್ತಾರೆ. ಅವ್ರಿಗೆ ಯಾಕೆ ಸ್ಥಿತಿ ಇವತ್ತು ಮನೆ ಕುಟುಂಬದವರನ್ನು ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ದಾನಂದ್ರೆ ಸರ್ಕಾರ ಏನು ಮಾಡುತ್ತೆ, ಅಷ್ಟು ಲೂಸ್ ತನ ಕೊಟ್ಟೈತೆ ಅಂದ್ರೆ ಈ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಒಂದು ಬಿಗ್ ಬಂದೋಬಸ್ತ್ ಹಾಕಿ ಇನ್ಕೌಂಟರ್ ಮಾಡಿ ಒಂದು ಅವ್ರ ಮನೆಗೆ ಏನು ಇಂಥವು ನಡೀತಾವು ಬಿಗಿ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆನ ಕೈಗೊಳ್ಬೇಕು ಸರ್ಕಾರ. ಅವ್ರ ಮನೆತನ ಬಡ ಕುಟುಂಬಕ್ಕೆ ಪರಿಹಾರ ಕೊಡೋಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ನಾನು ನಡೆಸ್ಬೇಕಾಗುತ್ತೆ, ನಡೆಸ್ತೀವಿ ಎಂದು ಈ ಮಾಧ್ಯಮ ಮೂಲಕ ನಾನು ಹೇಳ್ಕೊಂಡಿದ್ದೆ. ಧನ್ಯವಾದ.